ಬಂಧುಗಳೇ, ಪ್ರತಿ ವರ್ಷದಂತೆ ಸುಮಾರು 15 ವರ್ಷಗಳಿಂದ ಕ್ಯಾಲೆಂಡರು ಮತ್ತು ಡೈರಿ ಬಿಡುಗಡೆ ಮಾಡುವಂಥದ್ದು ನಮ್ಮ ಸೊಸೈಟಿಯಿಂದ ವಾಡಿಕೆ. ಹಾಗಾಗಿ ಮಾಡ್ತಾ ಬಂದಿದ್ದೀವಿ. ಈ ಸಾರಿ ಡೈರಿಯನ್ನು ಸ್ವಲ್ಪ ನಿಧಾನವಾಗಿ ಮಾಡುವಂಥ ಒಂದು ಯೋಜನೆಯನ್ನು ರೂಪಿಸಿ ಕ್ಯಾಲೆಂಡರ್ಗಳನ್ನು ಈ ದಿನ ಬಿಡುಗಡೆ ಮಾಡಿದ್ದೇವೆ. ಕಾರಣ ಏನಂತಂದರೆ, ಒಂದು 30ನೇ ತಾರೀಕು ಅಥವಾ 31ನೇ ತಾರೀಕು ಒಳಗಡೆ ನಮ್ಮ ಎಲ್ಲ ಸದಸ್ಯರಿಗೆ ಕ್ಯಾಲೆಂಡರ್ಗಳನ್ನು ಮುಟ್ಟಿಸಿದರೆ ಅವರು ಅದನ್ನು ಮನೆಯಲ್ಲೇ ಹಾಕ್ಕೊಳ್ತಾರೆ, ಅದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಅದನ್ನು ವೇಸ್ಟ್ ಮಾಡದೇ ಅದನ್ನು ಉಪಯೋಗಿಸ್ಕೊಳ್ಳುವಂಥ ರೀತಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ನಮ್ಮ ಸದಸ್ಯರಿಗೆ ಇವತ್ತೇ ನಾವು ಹೊತ್ತು ಬೋರ್ಡ್ ಮೀಟಿಂಗು ಇದೆ, ನಿರ್ದೇಶಕರ ಆಡಳಿತ ಮಂಡಳಿಯ ಸಭೆಯೂ ಇದೆ. ಹಾಗಾಗಿ ಈ ಸಭೆಯಲ್ಲಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಿಂದ ನಮ್ಮ ಸದಸ್ಯರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ದಿನ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮತ್ತು ನಮ್ಮ ನಿರ್ದೇಶಕ ಮಂಡಳಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಉಪಾಧ್ಯಕ್ಷರು ಇದಕ್ಕೆ ಪೂರ್ಣವಾಗಿ ಸಹಕಾರ ನೀಡಿ ಉಪಾಧ್ಯಕ್ಷರ ಅವರ ಸ್ವಂತ ಖರ್ಚಿನಲ್ಲಿ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿಸ್ತಾ ಇರತಕ್ಕಂಥದ್ದು. ಸೊಸೈಟಿಯಿಂದ ಇದಕ್ಕೆ ಯಾವುದೇ ರೀತಿಯ ಖರ್ಚುಗಳನ್ನು ನಾವು ತೆಗೆದಿಲ್ಲ. ಹಾಗಾಗಿ ಇದಕ್ಕೆ ನಾವು ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸಹ ಉಪಾಧ್ಯಕ್ಷರಿಗೆ ಒಂದು ವಂದನಾಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋದಕ್ಕೆ ನಾನಂತೂ ಭಾಳ ಖುಷಿಪಟ್ಟಿದ್ದೇನೆ. ಹಾಗಾಗಿ ನಮ್ಮ ಈ ಸಂಘದ ಇತಿಹಾಸ ಭಾಳ ಚೆನ್ನಾಗಿದೆ. 4 ವರ್ಷಗಳ ಮುಗಿದು 5ನೇ ವರ್ಷದ ಹಾದಿಯಲ್ಲಿದ್ದೇವೆ. ಸುಮಾರು 4,63,00,000 ರೂಪಾಯಿಗಳ ವಹಿವಾಟನ್ನು ಮಾಡಿದ್ದೇವೆ. 47 ಲಕ್ಷ ರೂಪಾಯಿಗಳ ಒಂದು ಔಟ್ಸ್ಟ್ಯಾಂಡಿಂಗ್ ಸಾಲವನ್ನು ಕೊಟ್ಟು ಸಾಲಗಾರರ ಮೇಲೆ ಇದೆ. 35 ಲಕ್ಷ ರೂಪಾಯಿಗಳು ಬಂಡವಾಳ ಇದೆ. ನಮ್ಮ ಹತ್ರ ಈಗ ನಿಶ್ಚಿತ ಠೇವಣಿಯನ್ನು ಹೂಡಿದ್ದಾರೆ, ಆ ಬಂಡವಾಳ ಇದೆ. ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು 1,000ದಷ್ಟು ಸದಸ್ಯರಿದ್ದಾರೆ. ಈ ಎಲ್ಲ ಸದಸ್ಯರು ಸಾಲಗಾರರು ಭಾಳ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದನೆ ನೀಡಿ ಇದು ಒಂದು ಪರಿಶಿಷ್ಟ ಜಾತಿಯ ಒಂದು ಜನಾಂಗಕ್ಕೋಸ್ಕರ ಉಪಯೋಗಿಸಿರ್ತಕ್ಕಂಥ ಈ ಒಂದು ಸೊಸೈಟಿಯಲ್ಲಿ ಎಲ್ಲರೂ ಸಹ ಭಾಗವಹಿಸಿ ನಮ್ಮ ಎಲ್ಲ ನಿರ್ದೇಶಕರ ಶ್ರಮದಿಂದ ಈ ಒಂದು ಸೊಸೈಟಿ ಭಾಳ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನನಗೆ ಈ ಇತಿಹಾಸದಲ್ಲಿ ನನಗೆ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಬಂಧುಗಳೇ, ಈ ಒಂದು ಸ್ನೇಹ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಈ ಒಂದು ಡೈರಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೋಆಪರೇಟಿವ್ ಸೊಸೈಟಿನ ಕ್ಯಾಲೆಂಡರ್ ಬಿಡುಗಡೆಯ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಲಘ್ಮಣ್ಣವರೇ ಹಾಗೂ ಈ ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನನ್ನ ಕೋಆಪರೇಟಿವ್ ಸೊಸೈಟಿಯ ಡೈರೆಕ್ಟರ್ ಮಿತ್ರರೇ, ಎಲ್ಲ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಈ ದಿನದ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಪ್ರಾಂತ್ಯದ ಹೊಸಕೋಟೆ ತಾಲೂಕಿನ ಪ್ರಾಂತ್ಯದ ಎಲ್ಲ ನಮ್ಮ ಬಂಧುಗಳು ಈ ಒಂದು ನಮ್ಮ ಬ್ಯಾಂಕಿನಲ್ಲಿ ನೀಡ್ತಕ್ಕಂಥ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥ ಮೂಲ ಉದ್ದೇಶ ಆಗಿರ್ತದೆ. ನಮ್ಮ ಕೋಆಪರೇಟಿವ್ ಸೊಸೈಟಿಗೆ ಹೆಚ್ಚಿಗೆ ಸರ್ಕಾರಿ ನೌಕರರೇ ಹೆಚ್ಚಿಗೆ ಮೆಂಬರ್ಸ್ ಆಗಿರೋದರಿಂದ ಇದರ ಒಂದು ಸೌಲಭ್ಯಗಳನ್ನ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಹಾಗೆಯೇ ಡಾಕ್ಟರ್ ಸುಭಾಷ್ ಭರಣಿ ಸಾಹೇಬರು, ಡಾಕ್ಟರ್ KS ಶಿವಭಾಗ್ಯ ಸಾಹೇಬರು, ಡಾಕ್ಟರ್ ವೆಂಕಟಸ್ವಾಮಣ್ಣವರು ಇದರ ಮುಖ್ಯ ಸಲಹೆಗಾರರಾಗಿರ್ತಾರೆ. ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀ ಲಘ್ಮಯ್ಯನವರು ಹೆಚ್ಚಿನ ಕಾಳಜಿ ವಹಿಸಿ ಈ ಒಂದು ಸೊಸೈಟಿಯನ್ನು ಬೆಳೆಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇನ್ನೂ ಹೆಚ್ಚಿನ ಸಹಕಾರ ಕೊಡಬೇಕಂತ ಬಂಧುಗಳಲ್ಲಿ ವಿನಯಿಸ್ತಾ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸಹ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.